ವೆಲ್ಕಮ್ ಟು NSV. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕೊಟ್ಟಿರುವ ಅಂಕಿಗಳಿಂದ 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರೆಯುವುದು ಹೇಗೆ ಅನ್ನೋದನ್ನು ನೋಡೋಣ. ಉದಾಹರಣೆ 1ರಲ್ಲಿ 5 ಅಂಕಿಗಳನ್ನು ಕೊಟ್ಟಿದ್ದಾರೆ. 9, 4, 6, 1, 3. ಈ ಅಂಕಿಗಳನ್ನು ಮತ್ತೆ ಉಪಯೋಗಿಸದೆ, ಅಂದರೆ ಈ ಅಂಕಿಗಳನ್ನು ಒಂದ್ಸಲ ಮಾತ್ರ ಉಪಯೋಗಿಸಿ 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಅಂಕಿಗಳು ಯಾವ್ಯಾವು? 9, 4, 6, 1 ಮತ್ತು 3. ಈ ಗರಿಷ್ಠ ಮತ್ತು ಕನಿಷ್ಠ ಅಂತಂದರೆ, ಗರಿಷ್ಠ ಅಂತಂದರೆ ದೊಡ್ಡ ಸಂಖ್ಯೆ, ಕನಿಷ್ಠ ಅಂತಂದರೆ ಚಿಕ್ಕ ಸಂಖ್ಯೆ. ಸೊ ಇಲ್ಲಿ ಈ ಅಂಕಿಗಳನ್ನು ಉಪಯೋಗಿಸಿ ಗರಿಷ್ಠ ದೊಡ್ಡ ಸಂಖ್ಯೆಯನ್ನು ಬರೀಬೇಕು, ಹಾಗೆಯೇ ಕನಿಷ್ಠ ಅಂದರೆ ಚಿಕ್ಕ ಸಂಖ್ಯೆಯನ್ನು ಬರೀಬೇಕು. ಕೊಟ್ಟಿರ್ತಕ್ಕಂತಹ ಅಂಕಿಗಳನ್ನು ಹೋಲಿಕೆ ಮಾಡಿ ಇಳಿಕೆ ಕ್ರಮದಲ್ಲಿ ಬರೀಬೇಕು. ಮೊದಲು ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಗರಿಷ್ಠ ಸಂಖ್ಯೆಯನ್ನು ಬರಿತಿದ್ದೀವಿ. ಗರಿಷ್ಠ ಅಂದರೆ ಏನು? ದೊಡ್ಡದು. ಇವುಗಳೆಲ್ಲದರಲ್ಲಿ ದೊಡ್ಡದು ಯಾವುದು? 9, ಅದು ಆದಮೇಲೆ 6, ಅದು ಆದಮೇಲೆ 4, ಅದು ಆದಮೇಲೆ 3, ಅದು ಆದಮೇಲೆ 1. ಹೀಗೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ದೊಡ್ಡದು ಆಮೇಲೆ ಚಿಕ್ಕದು, ಆಮೇಲೆ ಚಿಕ್ಕದು, ಆಮೇಲೆ ಚಿಕ್ಕದು, ಆಮೇಲೆ ಚಿಕ್ಕದು, ಇಳಿಕೆ ಕ್ರಮದಲ್ಲಿ ಬರೀತಾ ಇದ್ದೇವೆ. ಈಗ ಈ ಎಲ್ಲ ಸಂಖ್ಯೆಗಳನ್ನು ಒಟ್ಟಾಗಿ ಬರಿಬೇಕು. 9, 6, 4, 3, 1. ಸೊ ಇಲ್ಲಿ ಕಾಮವನ್ನು ಆಗಬೇಕು. ಬಿಡಿ 10, 100, 3 ಸಂಖ್ಯೆ ಆದಮೇಲೆ ಕಾಮ. ಎಷ್ಟಾಯಿತು? 96,431. ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ಬರೆದಾಗ ಬರ್ತಕ್ಕಂತಹ ಗರಿಷ್ಠ ಸಂಖ್ಯೆ 96,431. ಸೊ ಈ ಥರ ನೀವಿಲ್ಲಿ ಬರಿಬೇಕು. 9, 4, 6, 1, 3 ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆದ 5 ಅಂಕಿಯ ಗರಿಷ್ಠ ಸಂಖ್ಯೆ 96,431 ಆಗಿದೆ. ಸೊ ಈ ಥರ ನೀವು ಬರೀಬೇಕು. ಈಗ ಎರಡನೇ ಉದಾಹರಣೆಯನ್ನು ನೋಡೋಣ. ಇದು ಗರಿಷ್ಠ ಸಂಖ್ಯೆ. ಇವೇ ಅಂಕಿಗಳಿಂದ ಕನಿಷ್ಠ ಸಂಖ್ಯೆಯನ್ನು ಬರೀಬೇಕು. ಇದೇ ಅಂಕಿಗಳನ್ನು ಉಪಯೋಗಿಸಿ ನಾವೀಗ ಕನಿಷ್ಠ ಸಂಖ್ಯೆಯನ್ನು ಬರೀಬೇಕು. ಯಾವ ಥರ ಮಾಡಬೇಕು ಅಂತಂದರೆ, ಮೊದಲು ಕೊಟ್ಟಿರ್ತಕ್ಕಂತಹ ಅಂಕೆಗಳನ್ನು ಹೋಲಿಕೆ ಮಾಡ್ತಾ ಏರಿಕೆ ಕ್ರಮದಲ್ಲಿ ಬರೀಬೇಕು. ಅಂದರೆ ನಾವೇನು ಬರೀತಾ ಇದ್ದೇವೆ, ಈಗ ಕನಿಷ್ಠ ಸಂಖ್ಯೆಯನ್ನು ಬರೀತಿದ್ದೇವೆ. ಕನಿಷ್ಠ ಅಂತಂದರೆ ಚಿಕ್ಕದು. ಇವುಗಳೆಲ್ಲದರಲ್ಲೂ ಚಿಕ್ಕದು ಯಾವುದು? 1, ಆದಮೇಲೆ 3, ಆದಮೇಲೆ 4, ಆದಮೇಲೆ 6, ಆದಮೇಲೆ 9. ಈಗ ಎಲ್ಲ ಸಂಖ್ಯೆಗಳನ್ನು ಸೇರಿಸಿ ಒಟ್ಟಾಗಿ ಬರೀಬೇಕು. 1, 3, 4, 6, 9. ಈಗ ಕಾಮವನ್ನು ಹಾಕೋಣ. ಬಿಡಿ 10, 100. ಸೊ ಇದು ಕನಿಷ್ಠ ಸಂಖ್ಯೆ. ಒಂಬತ್ತು, 4, 6, 1, 3 ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆದ 5 ಅಂಕಿಯ ಕನಿಷ್ಠ ಸಂಖ್ಯೆಯು 13,469 ಆಗಿದೆ. ಈ ವಾಕ್ಯವನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ನಿಮ್ಮ ನೋಟ್ಸ್ನಲ್ಲಿ, ಸರಿನಾ? ಸೊ ಅಂದರೆ ಯಾವುದಾದ್ರೂ ಅಂಕಿಗಳನ್ನು ಕೊಟ್ಟರೆ 5 ಅಂಕಿಯ ಗರಿಷ್ಠ ಸಂಖ್ಯೆ ಮತ್ತು 5 ಅಂಕಿಯ ಕನಿಷ್ಠ ಸಂಖ್ಯೆಗಳನ್ನು ನಾವು ಈ ಥರ ಬರೀಬೇಕು. ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಕೊಟ್ಟಿರುವ ಅಂಕಿಗಳಲ್ಲಿ ಒಂದು ಅಂಕಿಯು 0ಯಾದಾಗ 5 ಅಂಕಿಯ ಕನಿಷ್ಠ ಸಂಖ್ಯೆಯನ್ನು ಬರೆಯುವುದು ಹೇಗೆ ಅನ್ನೋದನ್ನು ನೋಡೋಣ. ಅಂದರೆ ಈಗ ಕೊಟ್ಟಿರ್ತಕ್ಕಂಥ ಅಂಕಿಗಳಲ್ಲಿ ಯಾವುದಾದ್ರೂ ಒಂದು 0 ಬಂದರೆ ಅವುಗಳನ್ನು ಯಾವ ಥರ ಬರೀಬೇಕು ಅನ್ನೋದನ್ನು ಇವಾಗ ನೋಡೋಣ. ಇಲ್ಲೊಂದು ಉದಾಹರಣೆ 2 ಕೊಟ್ಟಿದ್ದಾರೆ. ಈ ಉದಾಹರಣೆ 2 ಇಲ್ಲಿ ನಾವು ಬರ್ಕೊಳ್ಳೋಣ. ಕೊಟ್ಟಿರ್ತಕ್ಕಂತಹ ಅಂಕಿಗಳು ಯಾವ್ಯಾವು? 4, 8, 0, 2, 5 ಈ ಅಂಕಿಗಳನ್ನು ಇಲ್ಲಿ ಬರ್ಕೊಂಡ್ವಿ. ಇಲ್ಲಿ ಏನು ಬರಿಬೇಕಂತ ಹೇಳಿದರೆ, ಕನಿಷ್ಠ ಸಂಖ್ಯೆಯನ್ನು ಬರಿಬೇಕಂತ ಹೇಳಿದರೆ. ಕನಿಷ್ಠ ಸಂಖ್ಯೆ ಅಂತಂದರೆ ಚಿಕ್ಕದು. ನಾವು ಏನು ಮಾಡಬೇಕೀಗ, ಆ ಅಂಕಿಗಳನ್ನು ಹೋಲಿಕೆ ಮಾಡ್ತಾ ಮೊದಲು ಬರ್ಕೋಬೇಕು. ಚಿಕ್ಕದು ಯಾವುದಿದರಲ್ಲಿ? 0, ಅದು ಆದಮೇಲೆ 2, ಅದು ಆದಮೇಲೆ 4, ಅದು ಆದಮೇಲೆ 5, ಆದಮೇಲೆ 8. ಈ ಥರ ಏರಿಕೆ ಕ್ರಮದಲ್ಲಿ ಬರೆದ್ವಿ. ಇಲ್ಲಿ ನೋಡ್ರಿ, ಈ ಥರ ಬರೆದ ಮೇಲೆ ಏನಾಗುತ್ತೆ, ಇದನ್ನು ನಾವು ಕೂಡಿಸಿ ಬರೆದಾಗ 2458 ಆಗುತ್ತೆ. 0 ಮೊದಲು ಬರೆದ್ರೆ ಅದಕ್ಕೆ ಬೆಲೆ ಇಲ್ಲಲ್ವಾ? ಸೊ ಇದು 5 ಅಂಕಿಯ ಸಂಖ್ಯೆ ಆಗೋದಿಲ್ಲ. ಸೊ ಆಗ ಏನು ಮಾಡಬೇಕು ಅಂತಂದರೆ 0ಯನ್ನು
ನಂತರದ ಸ್ಥಾನಕ್ಕೆ ಹಾಕಬೇಕು. ನೋಡ್ರಿ, 2 ಹಾಗೆ ಬರೀಬೇಕು, 0 ಈ ಕಡೆ ಹಾಕಬೇಕು, 4 5 8. ಈಗ ಇನ್ನು ಒಟ್ಟಾಗಿ ಸೇರಿಸಿ ಬರಬೇಕು. BD 10 100 ಕಮ ಇಲ್ಲಿ ನೋಡ್ರಿ 20,458 ಆಗುತ್ತೆ. ಸೊ ಇದು ಕನಿಷ್ಠ ಸಂಖ್ಯೆ. ಅರ್ಥ ಆಯ್ತಲ್ಲ? 0 ಬಂದಾಗ ಏನು ಮಾಡಬೇಕು, ಅದರ ನಂತರ ಸ್ಥಾನಕ್ಕೆ ಹಾಕಬೇಕು. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ 0 ಇದೆ, ಇಲ್ಲ ಅದನ್ನು ಅದ್ರ ಬದಲು ಮಾಡ್ತಾ ಇದ್ದಾರೆ. 2ರ ಸ್ಥಾನಕ್ಕೆ 0 ಹಾಕ್ತಿದ್ದಾರೆ, 2ರ ಸ್ಥಾನಕ್ಕೆ 0 ಹಾಕಿ 2ನ್ನು 0 ಸ್ಥಾನಕ್ಕೆ ಹಾಕ್ತಾ ಇದ್ದಾರೆ. 0 ಬಂದಾಗ ಈ ರೀತಿ ಮಾಡಬೇಕು. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಈ ಸಿಂಹ ನಮಗೆ ಟೀಚ್ ಮಾಡ್ತಾ ಇದೆ. ಅರ್ಥ ಆಗ್ತಿದೆಯಾ? 4 8 0 2 5 ಈಗಾಗಲೇ ತೊಗೊಂಡಿರ್ತಕ್ಕಂಥ ನಂಬರ್ಗಳು. ಇಲ್ಲಿ ಏನಾಗುತ್ತೆ, 0 2 5 8 4 ಇದು 2458 ಆಗುತ್ತೆ. ಅದನ್ನು ನಾವು ಅದಲು ಬದಲು ಮಾಡಿದ್ರೆ 20,458. ಅಂದರೆ 2ನ್ನು ಈ ಕಡೆ ಹಾಕಬೇಕು, 0ನ್ನು ಆ ಕಡೆ ಹಾಕಬೇಕು. 5 ಅಂಕಿಯ ಕನಿಷ್ಠ ಸಂಖ್ಯೆ ನಮಗೆ ಈ ರೀತಿಯಾಗಿ ಸಿಗುತ್ತೆ. ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆನಾ? ಇನ್ನೂ ಅರ್ಥ ಆಗಬೇಕು ಅಂತಂದರೆ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. 2 5 8 0 6 ಇಲ್ಲಿ 5 ಅಂಕಿಗಳಿದ್ದಾವೆ. ಇದರ ಕನಿಷ್ಠ ಸಂಖ್ಯೆಯನ್ನು ಬರಿಬೇಕು. 0 ಬಂದಿದೆ. ಅರ್ಥ ಮಾಡ್ಕೊಳ್ಳಿ. ಮೊದಲು ಸಂಖ್ಯೆಗಳನ್ನು ಏನು ಮಾಡಬೇಕು, ಹೋಲಿಕೆ ಮಾಡಬೇಕು. ಹೋಲಿಕೆ ಮಾಡ್ತಾ ಕನಿಷ್ಠ ಸಂಖ್ಯೆಯನ್ನು ಬರಿತಿದ್ದೀವಿ ನಾವು. ಕನಿಷ್ಠ ಸಂಖ್ಯೆ ಅಂತಂದರೆ ಚಿಕ್ಕದು, ಇವುಗಳೆಲ್ಲದಕ್ಕಿಂತ ಚಿಕ್ಕದು 0. ಅದಾದಮೇಲೆ 2, ಅದಾದಮೇಲೆ 6, 5 ಇದೆ, ಆದಮೇಲೆ 6, ಆದಮೇಲೆ 8. ಸೊ ಈ ಥರ ಬರೆದಾಗ ಏನಾಗುತ್ತೆ, ಇದನ್ನು ಒಟ್ಟಿಗೆ ಸೇರಿಸಿ ಬರೆದ್ರೆ 2568 ಆಗುತ್ತೆ. 0 ಮೊದಲು ಬಂದಿದೆ, ಸೊ ಅದಕ್ಕೆ ಬೆಲೆ ಇಲ್ಲಲ್ವಾ? ನಾವು ಓದಬೇಕಾದ್ರೆ 2568 ಅಂತ ಓದ್ತೇವೆ. ಇದು 4 ಅಂಕಿಯ ಸಂಖ್ಯೆ ಆಗುತ್ತೆ. 5 ಅಂಕಿಯ ಸಂಖ್ಯೆ ಆಗಬೇಕು ಅಂತಂದರೆ 2ನ್ನು ಈ ಕಡೆ ಹಾಕಬೇಕು, 0ನ್ನು ಈ ಕಡೆ ಹಾಕಬೇಕು. ಅಂದರೆ ಸ್ಥಾನವನ್ನು ಅದ್ರ ಬದಲು ಮಾಡ್ತಾ ಇದ್ದೇವೆ. ನೋಡಿರಿ, 2 0 5 6 8 BD 10 100 ಇಲ್ಲಿ ಕಮ್ಮ ಇಡ್ತಾ ಇದ್ದೇವೆ. ಇದು 20,568. ಈಗ ಮುಂದಿನ ಪುಟಕ್ಕೆ ಹೋಗೋಣ. ಇಲ್ಲಿ ಇರುವ 5 ಅಂಕಿ ಸಂಖ್ಯೆಯ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳು ಅಂತಿದೆ. ಈಗ ನಾವು 5 ಅಂಕಿಯ ಸಂಖ್ಯೆಗೆ ಹಿಂದಿನ ಹಾಗೂ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯುವ ಕ್ರಮವನ್ನು ಕಲಿಯೋಣ. ಯಾವುದಾದ್ರೂ ಒಂದು 5 ಅಂಕಿಯ ಸಂಖ್ಯೆ ಕೊಟ್ಟರೆ ಅದರ ಹಿಂದೆ ಇರ್ತಕ್ಕಂಥ ಸಂಖ್ಯೆ ಯಾವುದು ಹಾಗೂ ಆ ಸಂಖ್ಯೆ ಮುಂದೆ ಇರ್ತಕ್ಕಂಥ ಸಂಖ್ಯೆ ಯಾವುದು, ಅದನ್ನು ಯಾವ ರೀತಿ ಕಂಡು ಹಿಡಿಯಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು 83,653. ಇದರ ಹಿಂದಿನ ಸಂಖ್ಯೆ ಯಾವುದಾಗಿರುತ್ತೆ? 83,652 ಆಗಿರುತ್ತೆ. ಅಂದರೆ ಈ ಸಂಖ್ಯೆಗಿಂತ 1 ಕಡಿಮೆ. ಹಾಗೆಯೇ ಮುಂದಿನ ಸಂಖ್ಯೆ 83,654. ಅಂದರೆ ಈ ಸಂಖ್ಯೆಗಿಂತ 1 ಹೆಚ್ಚು. ನೋಡಿರಿ, ಉದಾಹರಣೆಗೆ ನಾವು ಹೇಳಬೇಕಂತಂದರೆ ಇಲ್ಲಿ 6 ಇದೆ. ಇದರ ಹಿಂದಿನ ಸಂಖ್ಯೆ ಎಷ್ಟು? 5. ಮುಂದಿನ ಸಂಖ್ಯೆ ಎಷ್ಟು? 7. ಅಂದರೆ ಈ ಸಂಖ್ಯೆಗಿಂತ 1 ಕಡಿಮೆ ಮಾಡಿದರೆ ಹಿಂದಿನ ಸಂಖ್ಯೆ ಬರುತ್ತೆ. ಈ ಸಂಖ್ಯೆಗೆ 1 ಸೇರಿಸಿದರೆ ಮುಂದಿನ ಸಂಖ್ಯೆ ಬರುತ್ತೆ. ಸೊ ಇದೇ ಥರ ಇಲ್ಲಿ 5 ಅಂಕಿಯ ಸಂಖ್ಯೆಗಳ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ 25,048 ಇದೆ. ಇದನ್ನು 1 ಕಡಿಮೆ ಮಾಡಿದರೆ ಹಿಂದಿನ ಸಂಖ್ಯೆ ಬರುತ್ತೆ, 25,047. 1 ಸೇರಿಸಿದರೆ ಮುಂದಿನ ಸಂಖ್ಯೆ ಬರುತ್ತೆ, 25,049. ಈ ಸಂಖ್ಯೆಯನ್ನು ಓದಿ, 46,790. ಅದರ ಹಿಂದಿನ ಸಂಖ್ಯೆ 46,789. 90 ಇದೆ, 1 ಕಡಿಮೆ ಮಾಡಿದ್ರೆ 89 ಆಗುತ್ತೆ. ಈ 90ಕ್ಕೆ 1ನ್ನು ಸೇರಿಸಿದರೆ ಮುಂದಿನ ಸಂಖ್ಯೆ ಬರುತ್ತೆ, 46,791. 20,000 ಇದೆ, ಇದಕ್ಕೆ 1 ಕಡಿಮೆ ಮಾಡಿದರೆ ಹಿಂದಿನ ಸಂಖ್ಯೆಯನ್ನು ನಾವು ಪಡಿಬೋದು, 19,999. 20,000ಕ್ಕೆ 1ನ್ನು ಸೇರಿಸಿದರೆ ಮುಂದಿನ ಸಂಖ್ಯೆ ಸಿಗುತ್ತೆ, 20,001. ಅರ್ಥ ಆಯ್ತಲ್ಲ? ಯಾವುದಾದ್ರೂ ಒಂದು 5 ಅಂಕಿಯ ಸಂಖ್ಯೆ ಕೊಟ್ಟರೆ ಅದಕ್ಕೆ 1ನ್ನು ಕಡಿಮೆ ಮಾಡಿರಿ, ಹಿಂದಿನ ಸಂಖ್ಯೆ ಸಿಗುತ್ತೆ. 1ನ್ನು ಸೇರಿಸ್ರಿ, ಮುಂದಿನ ಸಂಖ್ಯೆ ಸಿಗುತ್ತೆ. ನಾನೀಗ ಒಂದು ಸಂಖ್ಯೆಯನ್ನು ಹೇಳ್ತೇನೆ, ಅದರ ಆ ಸಂಖ್ಯೆಯ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಹೇಳ್ತೀರಾ? ಹೇಳಿ. 68,793. ಇದರ ಹಿಂದಿನ ಸಂಖ್ಯೆ ಬೇಕು ಅಂತಂದರೆ ಏನು ಮಾಡ್ತೀವಿ ನಾವು? 1ನ್ನು ಕಡಿಮೆ ಮಾಡ್ತೇವೆ. ಅಂದರೆ 93 ಇದೆ, 92 ಮಾಡಿದರೆ ಸಾಕು. 68,792 ಇದು ಹಿಂದಿನ ಸಂಖ್ಯೆ. ಮುಂದಿನ ಸಂಖ್ಯೆ ಬೇಕು ಅಂದರೆ ಕೊಟ್ಟಿರುವ ಸಂಖ್ಯೆಗೆ 1ನ್ನು ಸೇರಿಸಬೇಕು. 93 ಇದೆ, 94ನ್ನು ಮಾಡಬೇಕು. 68,794 ಇದು ಮುಂದಿನ ಸಂಖ್ಯೆ.
ಸಮಾನ ಅಂತರವಿರುವ ಸಂಖ್ಯೆಗಳನ್ನು ಬರೆಯುವುದು. ಅಂದರೆ ಒಂದು ಸಂಖ್ಯೆಗೂ ಮತ್ತೊಂದು ಸಂಖ್ಯೆಗೂ ಸಮಾನ ಅಂತರ ಇರುತ್ತೆ. ಅಂತಹ ಸಂಖ್ಯೆಗಳನ್ನು ಬರೆಯುವುದು ಹೇಗೆ ನೋಡೋಣ. ಇಲ್ಲಿ ಒಂದು ಕಪ್ಪೆ ಇದೆ ಹಾಗೂ ಅಳಲಿದೆ. ಇಲ್ಲಿ ಮೆಟ್ಟಿಲುಗಳಿದ್ದಾವೆ. ಅದು ಆಹಾರಕ್ಕೋಸ್ಕರ ನೆಗೀತಾ ಹೋಗ್ತವೆ. ಕಪ್ಪೆ ಜಿಗಿಯುತ್ತೆ, ಅಳಿಲು ಕೂಡ ಜಿಗಿತಾ ಹೋಗುತ್ತೆ. ಚಿತ್ರದಲ್ಲಿ ತೋರಿಸಿದಂತೆ ಪ್ರತಿ ಮೆಟ್ಟಿಲನ್ನು ಸಂಖ್ಯೆಯಿಂದ ಗುರುತಿಸಿದೆ. ಇಲ್ಲಿ ನೋಡ್ರಿ, ನಿಮಗೆ ಸಂಖ್ಯೆ ಕಾಣ್ತಾ ಇದೆನಾ? 13,669, 13,670, 13,671, ಹೀಗೆ ಒಂದೊಂದೊಂದೊಂದೇ ಜಾಸ್ತಿ ಆಗ್ತಾ ಇದೆ. ಇಲ್ಲಿ 13,669 ಒಂದು ಜಾಸ್ತಿ, ಹೀಗೆ ಒಂದಕ್ಕಿಂತ ಒಂದೊಂದೇ ಸೇರುತ್ತಾ ಮೆಟ್ಟೆಗಳು ಆಗಿದ್ದಾವೆ. ಇಲ್ಲಿ ಅಳಿಲು ಮತ್ತು ಕಪ್ಪೆಯು 13,669ನೇ ಮೆಟ್ಟಿಲ ಮೇಲೆ ಇದ್ದಾವೆ. ಕಾಣ್ತಾ ಇದ್ದೇನಾ? ಈ ಕಪ್ಪೆ ಕೂಡ ಇಲ್ಲಿದೆ. ಅದೇ ಸಂಖ್ಯೆಯ ಮೆಟ್ಟಿಲಿನ ಮೇಲೆ ಅಳಿಲು ಕೂಡ ಇವೆ. ಅಳಿಲು 2 ಮೆಟ್ಟಿಲುಗಳನ್ನು ಹಾಗೂ ಕಪ್ಪೆಯು 3 ಮೆಟ್ಟಿಲುಗಳನ್ನು ಒಂದೇ ನೆಗೆತದಲ್ಲಿ ಮುಂದಕ್ಕೆ ಜಿಗಿಯುತ್ತವೆ. ಅಳಿಲು ಏನು ಮಾಡುತ್ತೆ? 2 ಮೆಟ್ಟಿಲುಗಳನ್ನು ಜಿಗಿತಾ ಮುಂದಕ್ಕೆ ಹೋಗುತ್ತೆ. ಕಪ್ಪೆ 3 ಮೆಟ್ಟಿಲುಗಳನ್ನು ಜಿಗಿತಾ ಮುಂದಕ್ಕೆ ಹೋಗುತ್ತೆ. ಕಪ್ಪೆ ಮತ್ತು ಅಳಿಲು ಜಿಗಿಯುವ ಮೆಟ್ಟಿಲುಗಳ ಸಂಖ್ಯೆಯನ್ನು ಬರೆಯಿರಿ. ಕಪ್ಪೆಯು ಜಿಗಿಯುವ ಮೆಟ್ಟಿಲುಗಳ ಸಂಖ್ಯೆ. ಕಪ್ಪೆ ಎಲ್ಲಿದೆ? ಇಲ್ಲಿದೆ. ಇದು ಎಲ್ಲೆಲ್ಲಿ ಜಿಗಿತಾ ಹೋಗುತ್ತೆ ಆ ಮೆಟ್ಟಿಲುಗಳ ಸಂಖ್ಯೆಯನ್ನು ಈ ಕೆಳಗಡೆ ಬರಿಬೇಕು. ಇಲ್ಲಿಂದ ಇದು ಎಲ್ಲಿ ಜಿಗಿತು? ಈ ಕಡೆ ಜಿಗಿತು. 13,672, 13,672 ಆದಮೇಲೆ ಎಲ್ಲಿ ಜಿಗಿಯುತ್ತೆ ಇದು? ಇಲ್ಲಿಂದ ಇಲ್ಲಿ 13,675, 13,675 ಆದಮೇಲೆ 13,678, 13,678. ನೆಕ್ಸ್ಟ್, ಅಳಿಲು ಜಿಗಿಯುವ ಮೆಟ್ಟಿಲುಗಳ ಸಂಖ್ಯೆ. ಅಳಿಲಿದೆ. ಇದು 2 ಮೆಟ್ಟಿಲುಗಳನ್ನು ಜಿಗಿತಾ ಹೋಗುತ್ತೆ. ಇದು ಇಲ್ಲಿಂದ ಇಲ್ಲಿ ಜಿಗಿತು, ಅಂದರೆ 13,671 ಆದಮೇಲೆ 13,673, ನಂತರ 13,675 ಆದಮೇಲೆ 13,677 ಆದಮೇಲೆ 13,679. ಸೊ ಕಪ್ಪೆಯು ಜಿಗಿಯುವ ಮೆಟ್ಟಿಲುಗಳ ಸಂಖ್ಯೆಯು 3ರ ಏರಿಕೆ ಕ್ರಮದಲ್ಲಿ, ಅಳಿಲು ಜಿಗಿಯುವ ಮೆಟ್ಟಿಲುಗಳ ಸಂಖ್ಯೆಯು 2ರ ಏರಿಕೆ ಕ್ರಮದಲ್ಲಿ ಸಮಾನ ಅಂತರದಲ್ಲಿರುವ 5 ಅಂಕಿಯ ಸಂಖ್ಯೆಗಳನ್ನು ಸೂಚಿಸುತ್ತವೆ. ಇಲ್ಲಿ ನೋಡ್ರಿ, ಇಲ್ಲಿ ಕಪ್ಪೆ ಏನು ಮಾಡ್ತದೆ? 3 ಜಿಗಿತಾ ಇದೆ, ಅಂದರೆ 3ಅನ್ನು ಸೇರಿಸ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಅಳಿಲು 2 ಮೆಟ್ಟಿಲುಗಳನ್ನು ಜಿಗಿತಾ ಇದೆ, ಅಂದರೆ 2ಅನ್ನು ಸೇರಿಸ್ತಾ ಹೋಗ್ತಾ ಇದ್ದೇವೆ. ಅಂದರೆ ಇದು ನಮಗೇನು ತೋರಿಸುತ್ತೆ ಅಂತಂದರೆ ಸಮಾನ ಅಂತರದಲ್ಲಿರ್ತಕ್ಕಂತಹ 5 ಅಂಕಿಯ ಸಂಖ್ಯೆಗಳನ್ನು ಸೂಚಿಸುತ್ತೆ. ಕಪ್ಪೆಯದು 3ರ ಏರಿಕೆ ಕ್ರಮ, ಅಳಿಲಿಂದು 2ರ ಏರಿಕೆ ಕ್ರಮದಲ್ಲಿ ಸಂಖ್ಯೆಗಳು ಇರ್ತವೆ. ಸೊ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಕೆಳಗಿನವುಗಳಿಗೆ ಬಿಟ್ಟ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಇಲ್ಲಿ 23,450, 23,700, 23,950 ಈ ಮುಂದೆ ಬರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಬರೀಬೇಕು. ಯಾವ ಥರ ಬರೀಬೇಕು ಅಂತಂದರೆ, ಇಲ್ಲಿ ಈ ಎರಡೂ ಸಂಖ್ಯೆಗಳ ಈ 23,450ಕ್ಕೂ 23,700ಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ನಾವು ಮೊದಲು ಕಂಡುಹಿಡಿಯಬೇಕು. ದೊಡ್ಡ ಸಂಖ್ಯೆ ಯಾವುದು? 23,700. ಸಣ್ಣ ಸಂಖ್ಯೆ ಯಾವುದು? 23,450. ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದರೆ ಅವುಗಳ ಮಧ್ಯೆ ಇರ್ತಕ್ಕ ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ಇಲ್ಲಿ 10ರಲ್ಲಿ ದಶಕ ತಗೊತೀವಿ. 10ರಲ್ಲಿ 5 ಹೋದರೆ 5, ಇದು ಎಷ್ಟಾಗುತ್ತೆ? 7 ಇರುತ್ತೆ, 6 ಆಗುತ್ತೆ. 6ರಲ್ಲಿ 4 ಹೋದರೆ 2, 23, 0. ಸೊ ಇಲ್ಲಿ ಇವುಗಳ ಮಧ್ಯೆ ಇರ್ತಕ್ಕಂತಹ ವ್ಯತ್ಯಾಸ 250. ಅಂದರೆ ಈ ಸಂಖ್ಯೆಯಿಂದ ಈ ಸಂಖ್ಯೆ ಬರಬೇಕು ಅಂತಂದರೆ 250ಅನ್ನು ಸೇರಿಸಿದ್ದಾರೆ. ಈ ಸಂಖ್ಯೆಯಿಂದ ಈ ಸಂಖ್ಯೆ ಬರಬೇಕು ಅಂದರೆ ಇಲ್ಲಿ 250ಅನ್ನು ಸೇರಿಸಿದ್ದಾರೆ. ಇಲ್ಲಿ ನೋಡಿರಿ, 23,450, ಅದಕ್ಕೆ 250ಅನ್ನು ಸೇರಿಸಿದರೆ ಮುಂದಿನ ಸಂಖ್ಯೆ ಬರುತ್ತೆ. ಇದಕ್ಕೆ 250ಅನ್ನು ಸೇರಿಸಿದರೆ ಮುಂದಿನ ಸಂಖ್ಯೆ. ಹೀಗೆ ಪ್ರತಿಯೊಂದು ಸಂಖ್ಯೆಗೂ 250ಅನ್ನು ಸೇರಿಸ್ತಾ ಹೋಗಿದ್ದಾರೆ. ಸೊ ನಮಗೆ ಆನ್ಸರ್ ಏನಾಗುತ್ತೆ?
24,200. ಇದಕ್ಕೆ ಮತ್ತೆ 250 ಸೇರಿಸಿದರೆ 24,450. ಯಾವ ಥರ ಮಾಡಬೇಕು? ಫಸ್ಟು ಈ ಎರಡೂ ಸಂಖ್ಯೆಗಳ ನಡುವೆ ಇರ್ತಕ್ಕಂತಹ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಅಷ್ಟು ಬಂದಿರತಕ್ಕಂತಹ ವ್ಯತ್ಯಾಸವನ್ನು ಪ್ರತಿ ಸಂಖ್ಯೆಗೂ ಸೇರಿಸ್ತಾ ಹೋದರೆ ಮುಂದಿನ ಸಂಖ್ಯೆಗಳು ನಮಗೆ ಸುಲಭವಾಗಿ ಸಿಗುತ್ತವೆ. ಸೊ ಈ ಉದಾಹರಣೆ 2 ನೋಡೋಣ. ಇಲ್ಲಿ ಕೆಳಗಡೆ 25,017, 35,017 ಹಾಗೂ 2 ಡ್ಯಾಶನ್ನು ಕೊಟ್ಟು 65,017 ಕೊಟ್ಟಿದ್ದಾರೆ. ಸೇಮ್ ಪ್ರಾಸೆಸ್. ನಾವೇನು ಮಾಡಬೇಕು? ಎರಡೂ ಸಂಖ್ಯೆಗೂ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಕಂಡುಹಿಡಬೇಕು. 25,000, 35,000. ಇಲ್ಲಿ 25,017 ಇದೆ, 35,017 ಇದೆ. ಇವೆರಡಕ್ಕೂ ವ್ಯತ್ಯಾಸ ಎಷ್ಟಿದೆ? 10,000 ವ್ಯತ್ಯಾಸ ಇದೆ. ಅಂದರೆ ಈ ಸಂಖ್ಯೆಗೆ 10,000 ಸೇರಿಸಿದರೆ ಈ ಸಂಖ್ಯೆ ಬರುತ್ತೆ. ಮುಂದಿನ ಸಂಖ್ಯೆ ಬರಬೇಕಂದ್ರೆ ಈ ಸಂಖ್ಯೆಗೆ ಎಷ್ಟು ಸೇರಿಸಬೇಕು? 10,000 ಸೇರಿಸಬೇಕು. ನೋಡಿರಿ, 10,000 ಸೇರಿಸಿದ್ದಾರೆ, ಮುಂದಿನ ಸಂಖ್ಯೆ 10,000 ಸೇರಿಸಿದರೆ ಮುಂದಿನ ಸಂಖ್ಯೆ. ಈ ಥರ 10,000 ಸೇರಿಸ್ತಾ ಹೋದರೆ ಮುಂದಿನ ಸಂಖ್ಯೆ ಬರುತ್ತೆ. 25,000, 35,000 ಹೇಳಿ, 45,000, 55,000, 65,000 ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. 10,000 ಸೇರಿಸಿ ಬರೆದಿದ್ದಾರೆ. ಆದ್ದರಿಂದ 45,017 ಇಲ್ಲಿ ಬರುತ್ತೆ ಹಾಗೂ 55,017 ಇಲ್ಲಿ ಬರುತ್ತೆ. ಸೊ ಈ ಖಾಲಿ ಬಿಟ್ಟ ಸ್ಥಳಗಳನ್ನು ನೀವೇ ಭರ್ತಿ ಮಾಡಿ. ಮುಂದಿನ ಪುಟಕ್ಕೆ ಹೋಗೋಣ. ಇಲ್ಲಿ 5 ಅಂಕಿಯ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆಯನ್ನು ಗುರುತಿಸುವುದನ್ನು ಈ ಭಾಗದಲ್ಲಿ ನಾವು ಕಲಿತೇವೆ. ಅಂದರೆ ಯಾವುದಾದರೂ 2 5 ಅಂಕಿಯ ಸಂಖ್ಯೆಗಳನ್ನು ಕೊಟ್ಟರೆ ಅವುಗಳಲ್ಲಿ ದೊಡ್ಡದು ಯಾವುದು, ಚಿಕ್ಕದು ಯಾವುದು ಅನ್ನೋದನ್ನು ಗುರುತಿಸೋದು ಹೇಗೆ ಅನ್ನೋದನ್ನು ಇಲ್ಲಿ ನಾವು ಕಲಿಯೋಣ. ಇಲ್ಲಿ ಉದಾಹರಣೆ 1 ಕೊಟ್ಟಿದ್ದಾರೆ. 52,428 ಮತ್ತು 81,214. ಇವುಗಳಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲು ಏನು ಮಾಡಬೇಕು ಅಂತಂದರೆ ನಾವು 10,000 ಸ್ಥಾನಗಳನ್ನು ಹೋಲಿಕೆ ಮಾಡಬೇಕು. ಬಿಡಿ 10, 100, 1000, 10,000. ಇಲ್ಲಿ ಕೂಡ ಬಿಡಿ 10, 100, 1000, 10,000. ಮೊದಲು 10,000 ಸ್ಥಾನಗಳನ್ನು ಹೋಲಿಕೆ ಮಾಡಿದಾಗ ಇವುಗಳಲ್ಲಿ 5 ದೊಡ್ಡದ, 8 ದೊಡ್ಡದ? 8 ದೊಡ್ಡದು. ಅಂದರೆ ಚಿಕ್ಕದ ಯಾವುದು? 5. ಅಂದರೆ ಎರಡೂ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತಂದರೆ 52,428. ಸೊ ಅದನ್ನೇ ಇಲ್ಲಿ ಬರ್ತಿದ್ದೇವೆ. ಆದ್ದರಿಂದ 52,428 ಮತ್ತು 81,214ರಲ್ಲಿ 52,428 ಚಿಕ್ಕ ಸಂಖ್ಯೆ. ಈ ರೀತಿ ಬರೀಬೇಕು. ಮುಂದೆ ಮತ್ತೊಂದು ಉದಾಹರಣೆಯನ್ನು ನೋಡೋಣ. 12,234 ಮತ್ತು ಈ ಸಂಖ್ಯೆಯನ್ನು ಓದಿ. 11,484. ಇವುಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲು ನಾವೇನು ಮಾಡಬೇಕಂದ್ರೆ 10,000 ಸಂಖ್ಯೆಯನ್ನು ಹೋಲಿಕೆ ಮಾಡಬೇಕು. 10,000 ಸ್ಥಾನದಲ್ಲಿ ಇಲ್ಲಿ 1 ಇದೆ, ಇಲ್ಲಿ ಕೂಡ 1 ಇದೆ. ಅಂದರೆ ಎರಡು ಸಂಖ್ಯೆಗಳು ಸಮಾನ ಆದ್ವಲ್ಲ. ಏನು ಮಾಡಬೇಕು ನೆಕ್ಸ್ಟ್? ಈಗ ಅದರ ಹಿಂದಿನ ಸ್ಥಾನ ಅಂದರೆ 1000ದ ಸ್ಥಾನವನ್ನು ಹೋಲಿಕೆ ಮಾಡಬೇಕು. ಇಲ್ಲಿ 1000ದ ಸ್ಥಾನದಲ್ಲಿ 1 ಇದೆ, ಇಲ್ಲಿ 1000ದ ಸ್ಥಾನದಲ್ಲಿ 2 ಇದೆ. 1 ದೊಡ್ಡದಾ, 2 ದೊಡ್ಡದಾ? 2 ದೊಡ್ಡದು. ಅಂದರೆ ಈ ಸಂಖ್ಯೆಗಿಂತ ದೊಡ್ಡದು. ಆದ್ದರಿಂದ 12,234 ಮತ್ತು 11,484ರಲ್ಲಿ ಯಾವುದು ದೊಡ್ಡದು? 12,234 ದೊಡ್ಡ ಸಂಖ್ಯೆ. ಅರ್ಥ ಆಗಿದೆಯಲ್ಲ? ಮೊದಲು 10,000ದ ಸ್ಥಾನದಲ್ಲಿ ಹೋಲಿಕೆ ಮಾಡಬೇಕು. ನಂತರ ಆ ಎರಡು ಸಂಖ್ಯೆಗಳು ಸಮ ಆಗಿದ್ದರೆ ಹಿಂದಿನ ಸ್ಥಾನವನ್ನು ತಗೋಬೇಕು. ಅವು ಕೂಡ ಸಮ ಆಗಿದ್ದರೆ ಅದರ ಹಿಂದಿನ ಸ್ಥಾನವನ್ನು ತಗೋಬೇಕು. ಈ ಥರ ನಾವು ಸಂಖ್ಯೆಗಳನ್ನು ಚಿಕ್ಕದು ಮತ್ತು ದೊಡ್ಡದು ಅಂಥೇಳಿ ಗುರುತಿಸಬಹುದು. ನಾನೀಗ 2 ಸಂಖ್ಯೆಗಳನ್ನು ಕೊಟ್ಟಿದ್ದೇನೆ. ಇವುಗಳಲ್ಲಿ ಯಾವುದು ಚಿಕ್ಕದು ಅನ್ನೋದನ್ನು ನೀವು ಹೇಳಿ. ಈ ಸಂಖ್ಯೆಯನ್ನು ಓದಿ. 63,642. ಈ ಸಂಖ್ಯೆ 63,658. ಇವುಗಳಲ್ಲಿ ಚಿಕ್ಕದು ಯಾವುದು, ದೊಡ್ಡದು ಯಾವುದು? ಮೊದಲೇನು ಮಾಡಬೇಕು? 10,000 ಸ್ಥಾನವನ್ನು ಹೋಲಿಕೆ ಮಾಡಬೇಕು. 10,000 ಸ್ಥಾನದಲ್ಲಿ ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಎರಡು ಸಂಖ್ಯೆಗಳು ಸಮ ಆದವು. ಆದರೆ ಹಿಂದಿನ ಸಂಖ್ಯೆಯನ್ನು ತಗೋಬೇಕು. 1000ದ ಸ್ಥಾನ, 1000 ಸ್ಥಾನ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಸಮ ಆಯಿತು. ಏನು ಮಾಡಬೇಕೀಗ? ಹಿಂದಿನ ಸ್ಥಾನವನ್ನು ತಗೋಬೇಕು. 100ರ ಸ್ಥಾನ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ, ಅಂದರೆ ಸಮ ಆಯಿತು. ಈಗೇನು ಮಾಡಬೇಕು? ಅದರ ಹಿಂದಿನ ಸ್ಥಾನ 10ರ ಸ್ಥಾನವನ್ನು ತಗೋಬೇಕು. ಇಲ್ಲಿ 4 ಇದೆ, ಇಲ್ಲೂ 5 ಇದೆ. 4 ದೊಡ್ಡದಾ, 5 ದೊಡ್ಡದಾ? ಸೊ 5 ದೊಡ್ಡದು. ಸೊ ಈ ಸಂಖ್ಯೆ ದೊಡ್ಡದು. 63,658 ಅಂತಕ್ಕಂಥ ಸಂಖ್ಯೆ ದೊಡ್ಡದು. ಸಂಕೇತಗಳಲ್ಲಿ ತೋರಿಸೋದು ಗೊತ್ತಲ್ಲ. ದೊಡ್ಡ ಸಂಖ್ಯೆಯಲ್ಲಿ 2 ಚುಕ್ಕೆ ಇಡ್ತೀವಿ, ಚಿಕ್ಕ ಸಂಖ್ಯೆಗೆ 1 ಚುಕ್ಕೆಯನ್ನು ಇಡ್ತೀವಿ. ಸೊ ಈ ಥರ ದೊಡ್ಡದು.
ಸೊ ಈ ಥರ ನಾವು ಸಂಖ್ಯೆಗಳನ್ನು ಚಿಕ್ಕದು ದೊಡ್ಡದು ಅಂತೇಳಿ ಗುರುತಿಸ್ಬೋದು. ಈಗ 5 ಅಂಕೆಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯುವುದನ್ನು ತಿಳಿಯೋಣ. ನಿಮಗೀಗಾಗಲೇ ಗೊತ್ತಿದೆ ಆರೋಹಣ ಕ್ರಮ ಮತ್ತು ಅವರೋಹಣ ಕ್ರಮ ಅಂತಂದರೆ ಏನು. ಆರೋಹಣ ಕ್ರಮ ಅಂತಂದರೆ ಕಡಿಮೆ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಬರೀತಾ ಹೋಗೋದು. ಅವರೋಹಣ ಕ್ರಮ ಅಂತಂದರೆ ಮೊದಲು ದೊಡ್ಡ ಸಂಖ್ಯೆ ಬರೆಯೋದು, ಆಮೇಲೆ ಅದಕ್ಕಿಂತ ಚಿಕ್ಕದು ಹಾಗೂ ಅದಕ್ಕಿಂತ ಚಿಕ್ಕದು, ಹೀಗೆ ಬರೀತಾ ಹೋಗೋದು. ಇದನ್ನು ಅವರೋಹಣ ಕ್ರಮ ಅಂತ ಕರೀತಾರೆ. ಆರೋಹಣ ಕ್ರಮ ಅಂತಂದರೆ ಏರಿಕೆ ಕ್ರಮ, ಅವರೋಹಣ ಕ್ರಮ ಅಂತಂದರೆ ಇಳಿಕೆ ಕ್ರಮ. ಇಲ್ಲಿ ಒಂದು ಉದಾಹರಣೆಯನ್ನು ತಗೊಂಡು ಗಮನಿಸೋಣ. ಇಲ್ಲಿ 1 2 3 4 5 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಏರಿಕೆಯ ಕ್ರಮದಲ್ಲಿ ಅಂದರೆ ಆರೋಹಣ ಕ್ರಮದಲ್ಲಿ ಬರೀಬೇಕು. ಮೊದಲು ಏನು ಮಾಡಬೇಕಂತಂದರೆ ಯಾವುದು ದೊಡ್ಡದು ಯಾವುದು ಚಿಕ್ಕದಂತ ನಮಗೆ ಕಂಡುಹಿಡಬೇಕಂತಂದರೆ 10,000 ಸ್ಥಾನದಲ್ಲಿರ್ತಕ್ಕಂತಹ ಸಂಖ್ಯೆಗಳನ್ನು ಗಮನಿಸಬೇಕು. ಇಲ್ಲಿ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಇಲ್ಲಿ 4 ಇದೆ, ಇಲ್ಲೂ 4 ಇದೆ. ಅಂದರೆ ಇವೆಲ್ಲಕ್ಕಿಂತ ದೊಡ್ಡದು ಯಾವುದು 4 4. ಅಂದರೆ ಈ 2 ಸಂಖ್ಯೆಗಳು ದೊಡ್ಡವು ಅಂತ ಗೊತ್ತಾಗಿಸಿದಾಗ ಇಲ್ಲಿ 5 ಇದೆ, ಇಲ್ಲಿ 9 ಇದೆ, ಇಲ್ಲಿ 6 ಇದೆ. ನೋಡ್ರಿ, ಈ 3 ಸಂಖ್ಯೆಗಳ ಇವೆರಡು ಸಂಖ್ಯೆಗಳಿಗಿಂತ ಈ 3 ಸಂಖ್ಯೆಗಳು ಚಿಕ್ಕವು ಅಂತ ಗೊತ್ತಾಯಿತು. ಈ 3ರಲ್ಲಿ ಚಿಕ್ಕವು ಯಾವುದು ಅಂತ ನೋಡಬೇಕಂತಂದರೆ 2ನೇ ಸ್ಥಾನ 6 ಇದೆ, ಇಲ್ಲಿ 6 ಇದೆ, ಇಲ್ಲಿ 5 ಇದೆ. ಅಂದರೆ ಇದು ಚಿಕ್ಕ ಸಂಖ್ಯೆ. ಸೊ ಮೊದಲು ಈ ಸಂಖ್ಯೆಯನ್ನು ಬರೀಬೇಕು. ಆದಮೇಲೆ ಈ ಎರಡನ್ನು ಗಮನಿಸಿದಾಗ ಇಲ್ಲಿ 7 ಇದೆ 100ರ ಸ್ಥಾನದಲ್ಲಿ, ಇಲ್ಲಿ 9 ಇದೆ. ಅಂದರೆ ಈ ಸಂಖ್ಯೆ ಚಿಕ್ಕದು, ಇಲ್ಲಿ ಬರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ ಇದು. ಈ 2 ಸಂಖ್ಯೆಗಳನ್ನು ನೋಡೋಣ. 2 ಸಂಖ್ಯೆಗಳನ್ನು ನೋಡಿದಾಗ 43,000 ದೊಡ್ಡದ, 45,000 ದೊಡ್ಡದ, 43,709 ಚಿಕ್ಕ ಸಂಖ್ಯೆ. ಸೊ ಚಿಕ್ಕ ಸಂಖ್ಯೆಯನ್ನು ಮೊದಲು ಬರಿತೀವಿ. ಅದಾದಮೇಲೆ ಕೊನೆಗೆ ಉಳಿದಿದ್ದು 45,187. ಮೊದಲು ಚಿಕ್ಕದು, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು ಹಾಗೂ ಅತಿ ದೊಡ್ಡ ಸಂಖ್ಯೆ. ಹೀಗೆ ಏರಿಕೆ ಕ್ರಮದಲ್ಲಿ ಬರೀಬೇಕು. ಸೊ ನಂತರದ ಉದಾಹರಣೆಯನ್ನು ನೋಡಿದಾಗ 5 ಅಂಕೆಯ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಇಲ್ಲಿ 5 ಅಂಕೆಯ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಇಳಿಕೆ ಕ್ರಮದಲ್ಲಿ ಬರೀಬೇಕು. ಇಳಿಕೆ ಕ್ರಮದಲ್ಲಿ ಯಾವ ಥರ ಬರೀಬೇಕು ಅಂತಂದರೆ ಮೊದಲು 10,000 ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಹೋಲಿಕೆ ಮಾಡಬೇಕು. ಇಳಿಕೆ ಕ್ರಮ ಅಂತಂದರೆ ಮೊದಲು ದೊಡ್ಡ ಸಂಖ್ಯೆ ಬರೀಬೇಕು, ಆದಮೇಲೆ ಅದಕ್ಕಿಂತ ಚಿಕ್ಕದು ಗೊತ್ತಲ್ಲ ಆಗಲೇ. ಸೊ 10,000 ಸ್ಥಾನದಲ್ಲಿ ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಇಲ್ಲೂ 5 ಇದೆ, ಸಮ ಆಯಿತು. ಆದರೆ ನಂತರ ಸ್ಥಾನವನ್ನು ನೋಡಬೇಕೀಗ. 7 ಇದೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 7 ಇದೆ ಮತ್ತು ಇಲ್ಲಿ 8 ಇದೆ. ಸೊ ಅತಿ ದೊಡ್ಡದು ಯಾವುದು? ಇಲ್ಲಿ 7 2 4 7 8. ಸೊ 8 ದೊಡ್ಡದು, ಮೊದಲು ಬರೀತೀವಿ. ಸೊ 58,719 ದೊಡ್ಡ ಸಂಖ್ಯೆ, ಮೊದಲು ಬರೆದ್ವಿ. ಅದು ಆದಮೇಲೆ ನಂತರ ಯಾವ್ದು ಬರುತ್ತೆ? 57,000. ಸೊ 57,298 ಇಲ್ಲಿ ಬರುತ್ತೆ. ಅದಾದಮೇಲೆ 57,093 ಈ ಸಂಖ್ಯೆ ಇಲ್ಲಿ ಬರುತ್ತೆ. ಅದು ಆದಮೇಲೆ ಇವೆರಡರಲ್ಲಿ ದೊಡ್ಡದು ಯಾವುದು? 54,919 ದೊಡ್ಡದು. ಅದು ಆದಮೇಲೆ ಕೊನೆಯದಾಗಿ ಇದು ಬರುತ್ತೆ. ಸೊ ಮೊದಲು ದೊಡ್ಡ ಸಂಖ್ಯೆ, ಆಮೇಲೆ ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು ಹಾಗೂ ಅತಿ ಚಿಕ್ಕ ಸಂಖ್ಯೆ. ಹೀಗೆ ನಾವು ಇದನ್ನು ಇಳಿಕೆ ಕ್ರಮ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ನಮಗೆ ಸಂಖ್ಯೆಗಳನ್ನು ಹೋಲಿಕೆ ಮಾಡೋದು ಬಂದರೆ ಈ ಕ್ರಮಗಳನ್ನು ಸುಲಭವಾಗಿ ಬರೀಬಹುದು. ಸೊ ನೀವು ಕೆಲವು ಸಂಖ್ಯೆಗಳನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಈ ಪಾಠ ಅರ್ಥ ಆಗಿದೆನಾ? ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಮಸ್ಕಾರ, ಭೇಟಿಯಾಗೋಣ ಮುಂದಿನ ಪಾಠದಲ್ಲಿ.